ಇವತ್ತು ಜಿಲ್ಲಾಡಳಿತ ಆಗಲಿ ಸರ್ಕಾರನೇ ಆಗಲಿ ತಾಲೂಕು ಲೆವೆಲ್ ಹಾಸ್ಪಿಟಲ್ಗಳಿಗೆ ಮೂಲಭೂತ ಸೌಕರ್ಯಗಳು ಕೊಟ್ಟೋ ಸಂದರ್ಭದಲ್ಲಿ ನಾವು ಅದನ್ನ ಪ್ರಶ್ನೆ ಮಾಡಲಿಕ್ಕಾಗಲ್ಲ, ಅದನ್ನ ನಾವು ನೋಡ್ಲಿಕ್ಕಾಗಲ್ಲ. ಇವಾಗ ನಮ್ಮಲ್ಲಿ ಇದು ಗೈನಕಾಲಜಿಸ್ಟ್ ಕೊಟ್ಟಿದ್ದಾರೆ, ಸಂಬಂಧಪಟ್ಟ ಗೈನಕಾಲಜಿಸ್ಟು ಅಪರಾಧ ಗರ್ಭಿಣಿಯರಾಗಿ ಬಂದ ಸಂದರ್ಭದಲ್ಲಿ ಅವರು ಇವಾಗ ಏನು ಶಿಶು ಮತ್ತು ಅಭಿವೃದ್ಧಿ ಇಲಾಖೆಯಲ್ಲಿ ಎಫ್ಐಆರ್ ಮಾಡಿಸಿದ್ದಾರೆ ನಮ್ಮ 2 ಡಾಕ್ಟರ್ ಮೇಲೆ ಕೆಲವು ಸಿಬ್ಬಂದಿಗಳ ಮೇಲೆ. ನಾನು ನನ್ನ ತಮ್ಮನ್ನ ಹೇಳೋದು ಅಷ್ಟೇ ಸರ್, ಶಾಸಕನಾಗಿ ಈಗ ನಾವು ಡಾಕ್ಟರ್ಗೆ ಏನು ಹೇಳ್ತೀವಿ, ನೀವು ಆಕ್ಸಿಡೆಂಟ್ ಆದ ತಕ್ಷಣ ನೀವು ಎಫ್ಐಆರ್ ಬರಬೇಕು, ನೀವು ಕಾನೂನು ಕೇಳಬೇಡಪ್ಪ, ನೀನು ವೈದ್ಯನಾಗಿ ನೀನು ಕೆಲಸ ಮಾಡಬೇಕು, ಫಸ್ಟ್ ಕರ್ತವ್ಯ, ಆ ನಂತರ ಕಾನೂನು ಅಂತ ಹೇಳ್ತೀವಿ. ಹೊಡೆದಾಟ ಬಂದರೂ ಹೇಳ್ತೀವಿ. ಪೇಷಂಟ್ ಬಂದಂಥ ಸಂದರ್ಭದಲ್ಲಿ ಯಾವುದೇ ಡಾಕ್ಟರ್, ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಆಗಿರ್ಬೋದು, ಖಾಸಗಿ ಹಾಸ್ಪಿಟಲ್ ಡಾಕ್ಟರ್ ಆಗಿರ್ಬೋದು, ಅವ್ರು ಯಾರೋ ಭ್ರೂಣಕ ಪತ್ತೆ ಮಾಡಲಿಕ್ಕೆ ಆಗಲಿ, ಶಿಶು ಹತ್ಯೆ ಮಾಡಲಿಕ್ಕೆ ಒಂದು ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ಸ್ ಇಲ್ಲ. ಅವರು ರೆಫರ್ ಮಾಡಿರೋದು ಕೆಲವೊಂದು ಕಡೆ ನೆಗ್ಲಿಜೆನ್ಸಿ ಆಗಿದೆ ಅಂತ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರನ್ನ ಟಾಟಾ ಕೈ ಕೊಡ್ತಾರ, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಕೊಂಡು ಜೇಸಿ ಕೊಡೋದ್ರಿಂದ ವೈದ್ಯರು ಮಾನಸಿಕವಾಗಿ ಕೊಡ್ತಾರೆ. ಒಂದು ಕಡೆ. ಎರಡನೇದು, ನನಗೆ ನಮ್ಮ ಸಹಪಾಠಿಗಳು ನಮ್ಮ ಚಿಕ್ಕನಾಗಿನಲ್ಲಿ ಬಾಬಣ್ಣನೂ ಫೋನ್ ಮಾಡಿದ್ರು, ಬೇರೆ 2-3 ಜನ MLA ಫೋನ್ ಮಾಡಿದ್ರು. ಏನಂತ ನಿಮ್ಮ ತಾಲೂಕಲ್ಲಿ ಈ ಥರ ತುಂಬ ಕೇಸ್ಗಳಾಗಿದೆ ಅಂತ. ಒಂದು ತಾಲೂಕಿನ ರೆಪ್ಯುಟೇಷನ್, ಒಂದು ಜಿಲ್ಲೆ ರೆಪ್ಯುಟೇಷನ್ ಮಾಡಾಗುತ್ತೆ. ಇಂಥ ಸಂದರ್ಭದಲ್ಲಿ ಏಕಾಏಕಿ ನೀವು ಒಂದು ಸಂಬಂಧಪಟ್ಟ ಇಲಾಖೆಯಿಂದ ತನಿಖೆ ಮಾಡಿ, ನಾನು ಭ್ರೂಣ ಹತ್ಯೆನೇ ಆಗಲಿ, ಲಿಂಗ ಪತ್ತೆ ತನಿಖೆನೇ ಆಗಲಿ, ನಾನು ಅದನ್ನು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿಲ್ಲ. ಆದರೆ ಸಂಬಂಧಪಟ್ಟ ಇಲಾಖೆಯಿಂದ ಒಂದು ತಂಡ ರಚನೆ ಮಾಡಿ ತಪ್ಪಿದ್ದಷ್ಟು ಅವ್ರು ಮಾಡಿದರೆ ನೆಗ್ಲಿಜೆನ್ಸ್ ಏನಂತ ಬಿಟ್ಟರೆ ನೇರವಾಗಿ ಇವರೇ ಅಪರಾಧಿಗಳು ಅಂತ ಕಂಡುಕೊಂಡ್ರೆ ಅಂಥವ್ರ ವಿರುದ್ಧ ಕ್ರಮ ಆಗಲಿಲ್ಲ. ಅದಕ್ಕೆ ಸಮಸ್ಯೆಗಳನ್ನ ರಕ್ಷಣೆ ಮಾಡೋ ಪ್ರಯತ್ನ ಮಾಡಲ್ಲ. ಈಗ ಬೆಳಗ್ಗೆ ಇದು ಡಾಕ್ಟರ್ ತಂಡ ಬಂದಿತ್ತು ಸರ್, ಒಂದ್ ಕಡೆ ನೀವು ಕೇಳ್ತೀರಿ, ನೀವು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಪ್ಪ ಅಂತ ಹೇಳ್ತೀರಿ. ನಾವು ಎಲ್ಲೋ ಒಂದ್ ಕಡೆ ನಮ್ಮ ತಾಲೂಕಿನ ಹಾಸ್ಪಿಟಲ್ಗಳಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ಖಾಸಗಿ ಕಳಿಸ್ಕೊಡ್ತೀವಿ ಅನ್ನೋ ಒಂದು ಪ್ರಶ್ನೆ ಮಾಡೋದು. ಎರಡನೇದು, ಇವಾಗ ನಾವು ಅವ್ರ ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ, ಖಾಸಗಿ ಹಾಸ್ಪಿಟಲ್ ಆಗಲಿ ಮಂಡ್ಯ ಕಳಿಸ್ಬೇಕು, ಇಲ್ಲ ಮೈಸೂರಿಗೆ ಕಳಿಸ್ಬೇಕು. ಸರ್ ಇವಾಗ ಒಂದು ವಾಟರ್ ಇನ್ಸಿಡೆಂಟು, ಆ ಗರ್ಭಿಣಿ ಸ್ತ್ರೀಯರು ಹೋಗಿ ಮೈಸೂರಿಗಾಗಲಿ ಮಂಡ್ಯಕ್ಕೆ ಹೋಗಿ ಒಂದ್ಸಲ ನೋಂದಣಿ ಮಾಡ್ಕೊಂಡು ಬರೋದು, ಇನ್ನೊಂದು ದಿವಸ ಸ್ಕ್ಯಾನಿಂಗ್ ಇನ್ನೊಂದ್ಸರಿ ಹೋಗ್ಬೇಕಾಗುತ್ತೆ. ಇದು ಎಷ್ಟೊಂದು ಅವಾಯ್ದಾನಿಕ ಬಟ್ ಸಮಸ್ಯೆನೂ ಆಗ್ತಾ ಇದೆ. ಇದಕ್ಕೆ ತಾವು ಇವಾಗ ಸರ್ಕಾರದ ಭಾಗ ಆಗಿದ್ರೆ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಇವತ್ತು ಬೇರೆ ಯಾವುದೇ ತನಿಖಾ ಸಂಸ್ಥೆ ಆಗಿರಲಿ ಏಕಾಏಕಿ ಬಂದು ಸರಿಯಾದ ಸಮಸ್ಯೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಹಂಗೆ ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಏನು ಅರೆಸ್ಟ್ಮೆಂಟ್ ಆದಾಗ ಇವಾಗ ನಮ್ಮಲ್ಲಿ ಒಬ್ರು ಗೈನಕಾಲಜಿಸ್ಟ್ ನಮಗೆ ಬೇರೆ ಕೌನ್ಸಿಲಿಂಗ್ ಮುಖಾಂತರ ಬಂದಿರೋ ಕೇರ್ಪೇಟೆಗೆ. ಈ ಪ್ರಕರಣಗಳೆಲ್ಲ ಆದ್ಮೇಲೆ ಅವರು VRS ತಗೊಳ್ತಾ ಇದ್ದಾರೆ. ಬೇರೆ ಡಾಕ್ಟರ್ಗಳು ಸಹ VRSಗೆ ನಾವು ಸಾಫ್ಟ್ವೇರ್ಗಳಿಗೆ ಮುಖ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ PSCಗಳಲ್ಲಿ 7-8 PSCಗಳಲ್ಲಿ THಗಳಲ್ಲಿ ಇದ್ದಾರೆ, DHಗಳಲ್ಲಿ ಇದ್ದಾರೆ, ಡಾಕ್ಟರ್ಗಳು ಸಹ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗ ಸರ್ವಿಸ್ ಕೊಡ್ಲಿಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ. ಅದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಗಮನ ಹರಿಸ್ಬೇಕು. ಈಗ ನನಗೂ ನಿಮ್ಮ ಡಾಕ್ಟರ್ಗಳೆಲ್ಲ ಭೇಟಿ ಮಾಡಿದ್ರೆ ಸಮಸ್ಯೆ ನನ್ನ ಗಮನಕ್ಕೆ ಬಂದಿದೆ. ಇದು ಲೋಕಾಯುಕ್ತ ಇಂಟರ್ವ್ಯೂನ್ ಆಗಿರೋದ್ರಿಂದ ಲೋಕಾಯುಕ್ತ ಸ್ವಲ್ಪ ಇಂಡಿಪೆಂಡೆಂಟ್ ಬಾಡಿ, ಕೆಲವು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಥರದ ಮಾಡೋಣಾಗ ಅವರು ಸಹ ಗಮನ ಸ್ವಲ್ಪ ಕಾನೂನು ಮತ್ತು ಆ ಇಲಾಖೆ ಲೀಗಲಾಯಿಟಿನೆಲ್ಲನೂ ನೋಡಿ ಮಾಡಬೇಕಾಗುತ್ತೆ. ಅದನ್ನು ಸ್ವಲ್ಪ ನಾನು ಗಮನ ಹರಿಸಿದ್ದೀನಿ. ಅದ್ರ ಬಗ್ಗೆ ಲೋಕಾಯುಕ್ತದ ಬಗ್ಗೆ ನಾನು ಇಲ್ಲಿ KDP ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡೋದು, ರೆಗ್ಯುಲೇಷನ್ ಮಾಡೋದು ಅಥವಾ ಅವ್ರಿಗೆ ಪತ್ರ ಬರೆಯೋದು ಅದು ಸೂಕ್ತ ಅಲ್ಲ. ನಾನು ಈಗಾಗಲೇ ಡಾಕ್ಟರ್ಗಳು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ, ನೀವು ಹೇಳಿದ್ದೀರ. ನಾನು ನಮ್ಮ ಚೀಫ್ ಸೆಕ್ರೆಟರಿಯವರ ಹತ್ರ ಮಾತನಾಡಿ ಸಾಧ್ಯವಾದರೆ ಮುಖ್ಯಮಂತ್ರಿಯವರ ಹತ್ರನೂ ಚರ್ಚೆ ಮಾಡಿ, ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಬೇರೆ ಬೇರೆ ಥರ ಇಶ್ಯೂ ಇದೆ, ಇದನ್ನು ಯಾವ ರೀತಿ ಸರಿಪಡಿಸಬೇಕು ಮತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲವು ವಿಚಾರದಲ್ಲಿ ಭಾಳಷ್ಟು ಡಾಕ್ಟರ್ಗಳಿಗೆ ಸಮಸ್ಯೆ ಆಗಿದೆ. ತಪ್ಪು ಮಾಡೋ ಡಾಕ್ಟರ್ಗಳ ಕ್ರಮ ಅಂದರೆ ತೊಂದರೆ ಇಲ್ಲ, ಕೆಲವು ಅನಾವಶ್ಯಕವಾದಂಥ ಗೊತ್ತಿದೆ. ಅದರಿಂದ ನಾನು ದಿನೇಶ್ ಗುಂಡೂರಾವ್ ಅವರನ್ನು ಮಾತಾಡ್ತೀನಿ. ಅವರೇ ನೇರವಾಗಿ ಲೋಕಾಯುಕ್ತರಿಗೆ ಅವ್ರ ಸೆಕ್ರೆಟರಿ ಮೂಲಕ ಪತ್ರ ಬರೆಯೋದ್ರಿಂದ ತಪ್ಪಾಗಲ್ಲ. ಈ ಥರ ಇದೆ ಅಂತ ನಾನು ಅದನ್ನು ಕ್ಯಾಬಿನೆಟ್ನಲ್ಲೂ ಸಹ ಚೀಫ್ ಸೆಕ್ರೆಟರಿ ಹತ್ರ ಮಾತನಾಡಿ ಇದನ್ನು ಯಾವ ರೀತಿ ಸೊಲ್ಯೂಷನ್ ಹುಡುಕ್ಬೋದು ಅಂತೇಳಿ ಖಂಡಿತ ಮಾಡ್ತೀನಿ. ಅವರಿಗೆ ಡಾಕ್ಟರ್ಗಳಿಗೆ ಅನಾವಶ್ಯಕವಾಗಿ ಅವ್ರಿಗೆ ಕಿರುಕುಳ ಆಗ್ತಕ್ಕಂಥ ತಪ್ಪಿಸೋದಕ್ಕೆ ಏನು ಬೇಕೋ ನಾವು ಕ್ರಮ ತಗೋಬೇಕು. ಈಗ ತಕ್ಷಣದಲ್ಲಿ ಈಗ ನಾವು ಮಂಡ್ಯ ಕಳಿಸ್ಬೇಕು ಸ್ಕ್ಯಾನಿಂಗ್ ಕೇಳ್ಬಿಟ್ಟಿಲ್ಲ, ಎಷ್ಟು
ಇವತ್ತೇ ಮಾತಾಡ್ತೀನಿ. ನಾನು ಇಲ್ಲೇನೇನು ಆಗಿದೆ ಅಂತ ಜಿಲ್ಲಾಧಿಕಾರಿಗಳ ಹತ್ರ ರಿಪೋರ್ಟ್ ತಗೊಂಡು ನಾನು ನಾಳೆ ಸಂಡೇ ಇದೆ, ಸಂಡೇ ಆದರೂ ಪರವಾಗಿಲ್ಲ, ಚೀಫ್ ಸೆಕ್ರೆಟರಿ ಅವ್ರಿಗೆ ಮಾತನಾಡಿ ಅದನ್ನು ಸೋಮವಾರ ದಿವಸ ಲೋಕಾಯುಕ್ತ ರಿಜಿಸ್ಟ್ರಾರ್ ಇಂಟಿಮೇಟ್ ಮಾಡ್ತಕ್ಕಂಥ ಕೆಲಸ. ಸೊ ಅದನ್ನು ನೋಡಿಸಿ, ಇನ್ನು ನಾನು ಮೊದಲೇ ಹೇಳಿದಾಗೆ ಸೊ